Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 136, verse 23. He did not forget us when we were defeated. His love is eternal. ಕೀರ್ತನೆಗಳು 136:23 ವಚನ. ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು. ಆತನ ಕೃಪೆಯು ಶಾಶ್ವತವಾದದ್ದು. ಹೌದು, ದೇವರು ನಮ್ಮ ಮೇಲೆ ಅಪಾರವಾದ ಕೃಪೆಯನ್ನಿಟ್ಟಿದ್ದಾರೆ. ಆತನು ಕೃಪಾಭರಿತನಾದ ದೇವರು. ಆತನು ನಮ್ಮ ಮೇಲೆ ಶಾಶ್ವತವಾದ ಕೃಪೆಯನ್ನಿಟ್ಟಿದ್ದಾರೆ. 1 ದಿವಸ 2 ದಿವಸ ಅಥವಾ ಕೆಲವು ದಿವಸಗಳವರೆಗೆ ಮಾತ್ರವಲ್ಲ, ಶಾಶ್ವತವಾದಂಥ ಕೃಪೆ, ಎಂದೆಂದಿಗೂ ನಿಲ್ಲುವಂತಹ ಕೃಪೆ ನಮ್ಮ ಮೇಲೆ ಇಟ್ಟಿದ್ದಾರೆ. ಯುಗದ ಸಮಾಪ್ತಿಯವರೆಗೂ ಆತನು ನಮ್ಮ ಮೇಲೆ ಕೃಪೆಯನ್ನು ಇಡುವ ಆತನು ನಮ್ಮ ಜೊತೆಗೆ ಇರುವಾತನು. ಆತನು ಇವತ್ತು ನಿನ್ನನ್ನು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ. ಯಾಕೆಂದರೆ ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ. ಆತನ ಪ್ರೀತಿ ನಮ್ಮ ಮೇಲೆ ಅಪಾರವಾದಂಥದ್ದಾಗಿದೆ. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ, ನೀನು ಲೋಕಕ್ಕೆ ಬಾಧ್ಯನಾಗುವಿ ಎನ್ನುವಂತಹ ವಾಗ್ದಾನವನ್ನು ದೇವರು ಅಬ್ರಹಾಮನಿಗೆ ಮಾಡಿದ್ದಾರೆ. ಇದು ಅವನಿಗೆ ಸಿಕ್ಕಿರ್ತಕ್ಕಂಥದ್ದು ದೇವರ ಕೃಪೆಯಿಂದಲೇ ಎಂಬುದಾಗಿ 16ನೇ ವಚನದಲ್ಲಿ ನಾವು ನೋಡ್ತೇವೆ. ಹೌದು, ದೇವರು ಮಾಡಿರ್ತಕ್ಕಂಥ ಈ ಕೃಪಾ ವಾಗ್ದಾನ ಎಂದೆಂದಿಗೂ ಸ್ಥಿರವಾಗಿ ನಿಲ್ಲುವಂಥದ್ದು. ಮಕ್ಕಳ ಸೌಭಾಗ್ಯವನ್ನು ಕೊಡ್ತೇನೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ವಾಗ್ದಾನವನ್ನ ಬಾಧ್ಯತೆಯಾಗಿ ಕೊಟ್ಟಿದ್ದರು. ಸಮುದ್ರ ತೀರದ ಉಸುಬಿನಂತೆ ಅಸಂಖ್ಯವಾದ ಸಂತತಿಯನ್ನು ನಿನಗೆ ಕೊಡುವೆನು ಎಂಬುದಾಗಿ ದೇವರು ವಾಗ್ದಾನವನ್ನು ಮಾಡಿದ್ದರು. ಆಕಾಶದ ನಕ್ಷತ್ರಗಳಷ್ಟು ನಿನ್ನ ಸಂತಾನವಾಗುವುದು ಎಂಬುದಾಗಿ ದೇವರು ಅವನಿಗೆ ವಾಗ್ದಾನ ಮಾಡಿದ್ದರು. ಈ ವಾಗ್ದಾನವನ್ನು ಅಬ್ರಹಾಮನು ನಂಬಿದ್ದನು. ಹೌದು, ನಮ್ಮ ದೇವರು ಅಲ್ಪ ಸ್ವಲ್ಪವಾಗಿ ಕೊಡುವಂಥ ದೇವರಲ್ಲ, ಅಮೋಘವಾಗಿ ಆಶೀರ್ವದಿಸುವಾತನು ನಮ್ಮ ದೇವರಾಗಿದ್ದಾರೆ. ಇಂದು ನಿನ್ನ ಜೀವಿತದಲ್ಲಿ ಏನೇ ಬೇಕಾಗಿರುವುದಾದರೂ ನೀನು ದೇವರನ್ನು ಕೇಳಿಕೊ. ನೀನು ದೀನಾವಸ್ಥೆಯಲ್ಲಿರುವುದನ್ನು ದೇವರು ಇವತ್ತು ಕಾಣುತ್ತಾ ಇದ್ದಾರೆ. ಪ್ರಿಯರೇ, ನೀನು ಜೀವನದಲ್ಲಿ ಸೋತು ಹೋಗಿರುವುದನ್ನು, ನೀನು ಜಿಗುಪ್ಸೆಗೊಂಡಿರುವುದನ್ನು, ನೀನು ದಿಕ್ಕಿಲ್ಲದವನಾಗಿರುವುದನ್ನು ದೇವರು ನೋಡುತ್ತಾ ಇದ್ದಾರೆ. ನಿನ್ನ ಸಹಾಯಕ್ಕೆ ಯಾರೂ ಇಲ್ಲ ಎಂಬುದಾಗಿ ನೀನು ದೇವರ ಬಳಿ ಬಂದು ಅಂಗಲಾಚಿ ಬೇಡುತ್ತಿರುವುದನ್ನು ದೇವರು ನೋಡ್ತಾ ಇದ್ದಾರೆ. ಅದಕ್ಕಾಗಿಯೇ ದೇವರು ನಿನ್ನನ್ನು ಈ ಹೊತ್ತು ಆಶೀರ್ವದಿಸಲಿಕ್ಕಿದ್ದಾರೆ. ನೀನು ಬೇಡುವುದಕ್ಕಿಂತಲೂ, ನೀನು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಕೊಡಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ಇದಕ್ಕೆ ಕಾರಣ ಆತನು ನಿನ್ನ ಮೇಲೆ ಅಪಾರವಾದ ಕೃಪೆಯನ್ನಿಟ್ಟಿದ್ದಾರೆ, ಅಪಾರವಾದ ಪ್ರೀತಿಯನ್ನಿಟ್ಟಿದ್ದಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ನಮ್ಮ ದೇವರು ಕೃಪೆಯುಳ್ಳ ದೇವರಾಗಿದ್ದಾರೆ. ನಿನಗೆ ಅಗತ್ಯವಾದ ಎಲ್ಲವನ್ನೂ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಕೃಪೆಯುಳ್ಳ ದೇವರ ಬಳಿ ಬಂದು ಇವತ್ತೇ ನೀನು ಪ್ರಾರ್ಥನೆ ಮಾಡು. ನಿನ್ನನ್ನು ನೀನು ಕರ್ತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಬಿಡು. ಕರ್ತನ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನಿಡು. ಆಗ ಕರ್ತನು ಖಂಡಿತವಾಗಿಯೂ ನಿನ್ನ ಜೀವಿತದಲ್ಲಿ ಬೇಕಾದದನ್ನು ಕೊಟ್ಟು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಕೊಂಡಾಡುತ್ತೇವೆ ಸ್ವಾಮಿ. ನಾವು ದೀನಾವಸ್ಥೆಯಲ್ಲಿರುವುದನ್ನು ನೀವು ನೋಡಿ ನಮ್ಮನ್ನು ನೆನಪು ಮಾಡಿಕೊಂಡು ನಿನ್ನ ಶಾಶ್ವತವಾದ ಕೃಪೆ ನಮ್ಮ ಮೇಲೆ ಇಟ್ಟಿದ್ದೀರಿ ಎನ್ನುವಂಥ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ಹೌದು ಕರ್ತನೆ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಇವರಲ್ಲಿ ಅನೇಕರು ದೀನಾವಸ್ಥೆಯಲ್ಲಿದ್ದಾರೆ ದೇವ. ಜೀವನದಲ್ಲಿ ಮುಂದೆ ಗತಿಯೇನೂ ಎಂಬುದಾಗಿ ಚಿಂತಿತರಾಗಿದ್ದಾರೆ ಸ್ವಾಮಿ. ಇವರನ್ನು ಕರುಣಿಸು, ಇವರನ್ನು ಕಾಪಾಡು, ಇವರ ಜೊತೆಗಿರು ಸ್ವಾಮಿ. ಕೃಪಾಭರಿತನಾದ ದೇವರೇ, ನಿನ್ನ ಕೃಪೆಯುಳ್ಳ ಹಸ್ತವನ್ನು ಇವರ ಮೇಲೆ ಇಟ್ಟು ಇವರಿಗೆ ಆಶೀರ್ವಾದ ಮಾಡು. ಇವರು ಬೇಡುತ್ತಿರುವುದಕ್ಕಿಂತಲೂ ಅತ್ಯಧಿಕವಾಗಿ ಕೊಟ್ಟು ಇವರನ್ನು ಆಶೀರ್ವದಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇನೆ ಸ್ವಾಮಿ. ಆಮೆನ್.